ಅದಕ್ಕೆ ಅವ್ರ ಬದಿ ಗೊತ್ತಿತ್ತು ಅವ್ರು ತಗೊಂಡ್ರೆ ಜನಕ್ಕೆ ಕೂತ್ಕೊಳ್ಳಿ ಅನ್ನಕತೆ ಮಾತಾಡಬೇಡಿ. ನೋಡಿ, ಸಮರ್ಥರಿದ್ದಾರೆ ಅವರು ಸಮರ್ಥರಿದ್ದಾರೆ ಮಾಡೋಂಥದಕ್ಕೆ. ಅದು ಏನೇನಿದೆಯೋ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ. ಸಮರ್ಥರಿದ್ದಾರೆ ಮಾಡಕ್ಕೆ. ಒಂದು ಅಲ್ಟಿಮೇಟ್ ಆಗಿ ಎಲ್ಲ ದಿನ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದ್ರೆ ಎಲ್ಲಿ ಯಾವುದಕ್ಕೆ ನೀವ್ ಹೇಳ್ದಂಗೆ ಯಾವ್ದೋ ಒಂದು ಆಯೋಗ ಮಾಡ್ಬಿಟ್ರೆ ಅದು ತೀರ್ಪು ಬರ್ತದ? ಸದನ ಇರೋದೇನಕ್ಕೆ? ಸದನ ಇರೋದು ಅದಕ್ಕೆ ಹೋಗಲಿ. ಶಿವಲಿಂಗ ಈಗ ತಾವು ಕೂಡ ಮಾತಾಡಿದಿರಿ, ತಾವು ಕೂಡ ಹೇಳಿದಿರಿ ವಿಚಾರವು. ದಯವು ನನಗೊಂದು ಅವಕಾಶ ಕೊಡಿ, ಇಬ್ಬರು ಕೂಡ ಸ್ವಲ್ಪ ಕೂತ್ಕೊಳ್ಳಿ ಸ್ವಲ್ಪ ನನಗೊಂದು ಅವಕಾಶ. ಸುರೇಶ್ 1 ಸೆಕೆಂಡ್ ಅಲ್ಲ, ನನಗೊಂದು ನಿಮಿಷ ಟೈಮ್ ಕೊಡಿ. ಬೇಡ ಸುರೇಶ್, ಆಯ್ತು ಇಲ್ಲ ಅವರು ಆಯ್ತು ಕೂತ್ಕೊಳ್ಳಿ. ಸುರೇಶ್ ಕೊಡಿ, ಅವ್ರು ಕೊಡ ಮುಂಚೆ ನಮಗೂ ಕೊಡಿ. ಆಯ್ತು, ಬರೀ ಇವ್ರದೇ ಸಭಾಧ್ಯಕ್ಷರೇ ಕೂತಿರೋರೆಲ್ಲ ಮಾನ್ ಇವ್ರು ಕೆಲವರು ಬಿಜೆಪಿ ಅವ್ರು ಮಾಡಿರೋ ಅನಾಚಾರಗಳು ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ, ಎಲ್ಲರ ಮೇಲೆ. ಸುರೇಶ್ ಅವರೇ ಆಯ್ತು, 1 ಸೆಕೆಂಡ್. ಬಿಜೆಪಿ 1 ಸೆಕೆಂಡ್ ಆಯ್ತು, 1 ಸೆಕೆಂಡ್ ನನ್ಗೂ ಅವಕಾಶ ಕೊಡ್ಬೇಕು. ಬರೀ 1 ಸೆಕೆಂಡ್. ಯತ್ನಾಳ್ ಅವರೇ ಕೊಡ್ತಾರೆ ಇಲ್ಲ. ಹೌದೌದು, ಎಲ್ಲಾ ಪಕ್ಷದವರು ಬಹಳ ಗೌರವ ಇದೆ. ನೀವು ಎಲ್ಲ ಕರ್ನಾಟಕ ಲೂಟಿ ಮಾಡ್ಯಾರ, ಅವರೆಲ್ಲ ಕೊಡ್ಲಿ ಅವಕಾಶ ಕೊಡ್ಲಿ. ವಿಚಾರ ಮಂಡಿಸ್ತೀರ ಅಂತ ಬಂಡಿ ಐತೆ, ಅದಕ್ಕೆ ಮಾತಾಡೋದು. ಒಂದು ಬಂಡಿ ಐತೆ ಅನಾಚಾರ ನಿಮ್ಮ ಮೇಲೆ ಆಗ್ತಿದ್ದಾರೆ ಅಪವಾದ. ಅದಕ್ಕೆ ಅಪವಾದ ಬರಬಾರ್ದು, ಚರ್ಚೆ ಆಗ್ಬೇಕು. ಇಲ್ಲದ್ರೆ ಎರಡು ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದೆ ಅನ್ಕೋತಾರೆ. ಯಾವ್ದು ಫಿಕ್ಸಿಂಗ್ ಇಲ್ಲ. ನಾವೆಲ್ಲರೂ ಆಡಳಿತ ಪಕ್ಷ ಪ್ರತಿಪಕ್ಷ ಜನಪರವಾಗಿದ್ದೀವಿ, ಚರ್ಚೆ ಮಾಡ್ತೀವಿ, ಎಲ್ಲ ಮುಕ್ತವಾಗಿ ಜನಕ್ಕೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಮುಖ್ಯಮಂತ್ರಿಗಳು ಇದಕ್ಕೆ ಸಹಮತ ಇದೆ ಅಂತ ನಮ್ಗೆ ವಿಶ್ವಾಸ ಇದೆ. ಮಾತಾಡಿದ್ರಲ್ಲ ತಾವೆಲ್ಲ. 1 ಸೆಕೆಂಡ್ ಆಯ್ತು. ಯತ್ನಾಳ್ ಅವ್ರೆ, ಯಾರ್ಯಾರು ಕೂಡಿ ಅಟ್ಟು ಲೂಟಿ ಮಾಡ್ಯಾರ? ಯತ್ನಾಳ್ ಅವ್ರೆ, ಬಿಜೆಪಿ ಕಾಂಗ್ರೆಸ್ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಎಟ್ಟೈತಿ ನಮ್ಗ ಆ ಅಳತೆ ಮಾಪಬೇಕಾಗಿತ್ತು. ರಾಜ್ಯದ ಜನತೆಗೆ ನಾವು ತೋರಿಸಬೇಕಾಗಿತ್ತು. ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರ. ಮುಂದಿನ ಸಲ ಇವರೆಲ್ಲ ಮನೆ ಕಳ್ಸ್ರಿ, ಪ್ರಾಮಾಣಿಕರಿದ್ದವ್ರು ಮುಂದೆ ತಗೊಂಡು. ಆಯ್ತು, 1 ಸೆಕೆಂಡ್ ಸಭಾಧ್ಯಕ್ಷ ವಿರೋಧ ಪಕ್ಷದವರು ಎಕರೆಗಟ್ಟಲೆ ತಗೊಂಡವ್ರು ಸುಳ್ಳು ಅಡ್ರೆಸ್ ಕೊಟ್ಬಿಟ್ಟು ಪೀಠ ಅವಕಾಶ ಕೊಡ್ಲಿ. ಮಾನ್ಯ ಯತ್ನಾಳ್ ಸಾಹೇಬ್ ಏನೈತೆ ಅವ್ರಿಗೆ ಕೊಡ್ತೀನಿ ಸರ್. ನಿಮ್ಮ ಮಾತು ಮೀರಿ ಹೋಗಲ್ಲ. ನೀವು ಪರ್ಮಿಷನ್ ಕೊಟ್ಟ ಮೇಲೆ ಹೋಗ್ತೀನಿ. ನೀವು ಪರ್ಮಿಷನ್ ಕೊಟ್ಟ ಮೇಲೆ ಹೋಗ್ತೀನಿ. ಇವ್ರು